ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 10ನೇ ಆರೋಪಿ ವಿನಯ್ ವಿಜಯಪುರ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಿಸಿದ ಹಿನ್ನೆಲೆಯಲ್ಲಿ ಕೇಂದ್ರ ಕಾರಾಗೃಹದ ಜೈಲು ಅಧೀಕ್ಷಕ ಐ.ಜೆ. ಮ್ಯಾಗೇರಿ ಮಾಧ್ಯಮಗಳ ಜೊತೆ ಮಾತನಾಡಿ ಕಾರಾಗೃಹದ ವಿಶೇಷ ಸೆಲ್ಗಳ ಪೈಕಿ ಸೆಲ್ ನಂಬರ್ 1 ರಲ್ಲಿ ವಿನಯ್ ಬಂಧಿಸಿ ಇಡಲಾಗಿದೆ. ಬೆಂಗಳೂರು ಕೇಂದ್ರ ಕಾರಾಗೃಹದ ವಿನಯ್ ಅಂತಕ್ಕಂಥ ಒಬ್ಬ ವಿಚಾರಣೆ ಬಂದು ಈಗಾಗಲೇ ನಮ್ಮ ವಿಜಯಪುರ ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ದಾನೆ. ವಿನಯ್ ತಂದೆ ವೆಂಕಟರೆಡ್ಡಿ ಅಂತೇಳಿ ಮೂಲ ಕೇಸ್ನಲ್ಲಿ ಅಕ್ಯೂಸ್ ನಂಬರ್ 10. ಅವನಿಗೆ ನಾವು ಭದ್ರತಾ ಸೆಲ್ ನಂಬರ್ 1 ಈಗಾಗಲೇ ನಾವು ಭದ್ರತೆಯಲ್ಲಿ ಇಟ್ಟಿದ್ದೀವಿ. 24/7 ಅವನಿಗೆ ನಾವು CCTV ಸರ್ವಲೆನ್ಸು ಮತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಭದ್ರತಾ ಸಿಬ್ಬಂದಿನೂ ಕೂಡ ಅವನಿಗಾಗಿ ನಾವು ಈಗಾಗಲೇ ನಿಯೋಜನೆ ಮಾಡಿದ್ದೇವೆ. ಸೊ ಈಗ ಅವನ್ನ ಹೊಸ ಕೈದಿ ನಂಬರು 14,433 14443 ಅವ್ನು ಭದ್ರತೆಯಲ್ಲಿ ಇಟ್ಟಿದ್ದೇವೆ. ಅತಿ ಭದ್ರತೆಯಲ್ಲಿ ನಾವು ಸರ್ವಲೆನ್ಸ್ ಮಾಡ್ತಾಯಿದ್ದೇವೆ. ಹಾಂ ಸರ್, ಒಳಗೆ ಸಪ್ರೇಟ್ ಸೆಲ್ಲ ಹೇಳಿ ಸರ್? ಸಪ್ರೇಟ್ ಭದ್ರತಾ ಸೆಲ್ ನಂಬರ್ 1 ಸಿಂಗಲ್ ಸೆಲ್ ಅವ್ನು ಪ್ರತ್ಯೇಕವಾಗಿ ಇಟ್ಟಿದ್ದೀವಿ. ಹಾಂ ಸರ್. ಈ ಭೇಟಿಗೆಲ್ಲ ಅವಕಾಶ ಸಂಬಂಧಿಕರಿಗೆ ಮಾತ್ರ, ನೇರ ಸಂಬಂಧಿಕರಿಗೆ ಮಾತ್ರ ನಾವು ವಾರಕ್ಕೊಂದ್ಸರಿ ಭೇಟಿ ಕೊಡ್ತಾ ಇದ್ದೀವಿ. ಯಾವುದೇ ಅಂದರೆ ಇದರಲ್ಲಿ ಯಾವುದೇ ನೇರ ಸಂಬಂಧಿಕರು ಅಂದರೆ ಸರ್ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಈ ಥರ ಸಂಬಂಧಿಕರು ಮತ್ತು ವಕೀಲರು ಬಂದರೆ ವಕೀಲರಿಗೆ ನಾವು ಭೇಟಿ ಆದರೆ ನಿಗದಿ ದಿವಸ ಏನಾದ್ರು ನಿಗದಿ ಮಾಡಿದ್ರೆ ಸರ್ ವಾರದಲ್ಲಿ ನಾವೇನಿಲ್ಲ, ಅವರು ಹೆಂಗೆ ಅವರು ಭೇಟಿಗೆ ಬರ್ತಾರೋ ಸಂಬಂಧಿಕರು ವಕೀಲರು ಅವತ್ತು ನಾವು ಭೇಟಿ. ಈ ಸಪ್ರೇಟ್ ಸೆಲ್ ಏನಿರುತ್ತೆ ಸರ್? ಸಪ್ರೇಟ್ ಸೆಲ್ಲು ಒಂದು ಫ್ಯಾನ್ ಇರುತ್ತೆ ಮತ್ತು ಒಂದು ನಾರ್ಮಲ್ಲು ಸೆಲ್ ಅದು. ಅಲ್ಲಿ ಬೇರೆ ಪ್ರತ್ಯೇಕ ಯಾವುದೇ ಇದು ಟಾಯ್ಲೆಟ್ ಯಾವುದೇ ಇಲ್ಲ. ಒಂದು ಕಾಮನ್ ರೂಮ್, ಟಾಯ್ಲೆಟ್ ಇದೆ ಒಳಗಡೆ, ಟಾಯ್ಲೆಟು ಬಾತ್ರೂಮು ಫ್ಯಾನ್ ಭದ್ರತೆ ಅಂತ ಇರುತ್ತೆ ಸೆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.